ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣು. ನನ್ನ ದೇಹವೇ ನನಗೆ ದೇವಾಲಯ, ನನ್ನ ಆರೋಗ್ಯ ನಮ್ಮ ಕೈಯಲ್ಲಿ. ಸರ್ವರ ಕಲ್ಯಾಣಕ್ಕಾಗಿ ಅನುಭವ ಮಂಟಪದ ವಚನಗಳು. ನಮ್ಮ ಶರಣರ ವಚನಗಳನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಬದುಕಿದರೆ ನಮಗೆ ಯಾವ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಚಾರ್ಧಾಮ ಅಲ್ಲಿ ಇಲ್ಲಿ ಮುಕ್ತಿ ಪಡೆಯಲು ಹೋಗುವ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಇದ್ದೀವಿ ಅಲ್ಲೇ ದಿನನಿತ್ಯ ಮುಕ್ತಿ ಪಡೆಯಬಹುದು. ನಮ್ಮ ಅಂತರಂಗದ ಅಜ್ಞಾನದ ಕಸವನ್ನು ತೆಗೆದುಹಾಕಿ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕುವ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಇವಾಗ ಒಂದು ಬಸವಣ್ಣನವರ ವಚನ. ಅವರ ನುಡಿಯೊಂದು ನಡೆಯೊಂದು ಆದರೆ ಶಿವ ಆಚಾರಕ್ಕೆ ಅವರು ಸಲ್ಲರಯ್ಯ. ಸಾತ್ವಿಕರಲ್ಲದವರನೊಲ್ಲನು, ಶಿವ ಆಚಾರವ ಬಲ್ಲನು, ಅಲ್ಲಿ ಅಲ್ಲಿ ನಿಲ್ಲನು, ಪ್ರಪಂಚಿನ मनव वल्लनु, ನಮ್ಮ ಕೂಡಲ संगम देव. बिल्कुल छोटा सा वचन है. अंतर आत्म साक्षी से जिंदगी करने को सिखाता है ये महात्मा बसवण्णा जी का वचन. हमारा बात जो बोलते वो चलना चाहिए, जैसे चलते वैसा बोलना चाहिए. ये होता है इस वचन का भावार्थ. अगर ऐसा हम चले, सामने वाला समाज भी हमारा साथ रहता है, हम उनके साथ रहते हैं, उन्हें हमारा साथ में रहते हैं, हम सबका कल्याण होता है. ये होता है इस शरीर का एक सृष्टि का मंदिर, इस मंदिर के अंदर सृष्टि का मालिक. ये मजबूती से हम जानकर मानकर जिंदगी करें तो इडीी भारत का कल्याण होने वाला है. आप सबको अगर दिल को लगा, मन को लगा, 145 करोड़ भारतवासियों को ऐसा वचन पहुंचाने का काम कीजिए बोलकर मैं बार बार विनती करते रहता हूं. लास्ट में और एक बार पूरे मेरे भारतवासियों को इस शाम के टाइम पे बसव कल्याण की ज़मीन से सर झुकाकर मैं शरण करता हूं.